ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನಲ್. ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಐಕನ್ನ ಒತ್ತಿ ಇದರ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜಾ ಸಾಬ್. ಸ್ನೇಹಿತರೆ, ನಾವು ಆಧಾರ್ ಕಾರ್ಡ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ಆದರೆ ಆಧಾರ್ ಕಾರ್ಡ್ ಬಗ್ಗೆ ದಿನಕ್ಕೊಂದು ಮಾಹಿತಿ ಹೊರಗೆ ಬರ್ತಾನೇ ಇದೆ. ಆಧಾರ್ನ ಒಂದು ವಿಶಿಷ್ಟತೆ ದಿನಕ್ಕೊಂದು ಮಗ್ಗುಲನ್ನು ಬರ್ತಾನೇ ಇದೆ. ಅದರಲ್ಲಿ ಏನು ನಾವು ಹುಡುಕ್ತಾ ಹೋದರೂ ಕೂಡ ಅದು ಇನ್ನೂ ಆಳವಾಗಿ ಅದರ ಒಂದು ವಿಶಿಷ್ಟತೆ ನಮಗೆ ಸಿಗ್ತಾನೇ ಇದೆ ಆಧಾರ್ ಕಾರ್ಡ್ ಬಗ್ಗೆ. ಆದರೆ ಇವತ್ತು ನಾನು ನಿಮಗೆ ಆಧಾರ್ ಕಾರ್ಡ್ನ ಒಂದು ವೆಬ್ಸೈಟ್ನಲ್ಲಿ ತೋರ್ಸಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದರೆ, ನೀವು ಸಾಕಷ್ಟು ಸಾರಿ ನಿಮ್ಮ ಒಂದು ವಿಳಾಸನ ಚೇಂಜ್ ಮಾಡಿಸಿರ್ತೀರಿ, ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸಿರ್ತೀರಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಏನಾದರೂ ಒಂದು ಡಾಟಾನ ಚೇಂಜ್ ಮಾಡಿಸಿರ್ತೀರಿ. ಅದನ್ನು ಎಲ್ಲ ನೀವು ನೋಡಬೇಕು ಅಂತಂದರೆ ಆಧಾರ್ ಡಿಪಾರ್ಟ್ಮೆಂಟ್ನವರು ಇತ್ತೀಚೆಗೆ ಹೊಸದಾಗಿ ಈಗ ಈ ಒಂದು ಫೀಚರ್ಸ್ನ ಈ ನಮ್ಮ ಒಂದು ಆಧಾರ್ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಾನು ನಿಮಗೆ ಇವತ್ತು ಈ ವಿಡಿಯೋನ ಮಾಡಿದ್ದೀನಿ. ನೋಡಿ, ಈಗ ಇಲ್ಲಿ ಆಧಾರ್ ಸರ್ವಿಸಸ್ ಅಂತಿದೆ. ಈ ಆಧಾರ್ ಸರ್ವಿಸಸ್ನಲ್ಲಿ ಲಾಸ್ಟ್ ನೋಡಿ, ಆಧಾರ್ ಅಥೆಂಟಿಕೇಶನ್ ಹಿಸ್ಟ್ರಿ ಇದಲ್ಲ, ಇಲ್ಲಿದೆ ನೋಡಿ, ಆಧಾರ್ ಅಪ್ಡೇಟ್ ಹಿಸ್ಟ್ರಿ. ಇದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಬೇರೆ ಒಂದು ಲಿಂಕ್ ಇಲ್ಲಿ ಓಪನ್ ಆಗುತ್ತೆ. ಅದೇ ಆಧಾರ್ದು ಬೇರೆ ಒಂದು ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಹಾಕಿ, ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನೀವು ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟ್ರಿ ಮಾಡಿದರೆ ನಿಮಗೆ ನೀವು ಒಂದು ಇಷ್ಟು ದಿನದಲ್ಲಿ ನೀವು ಎಷ್ಟು ಬಾರಿ ನಿಮ್ಮ ಆಧಾರ್ ಕಾರ್ಡ್ನ ಚೇಂಜಸ್ ಮಾಡಿಸಿದಿರಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬರುತ್ತೆ. ನೋಡಿ, ಈಗ ನಾವೊಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ದೀವಿ. ಹಾಕಿ ಈಗ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಮಗೆ ಒಂದು ಒ ಟಿ ಪಿ ಬರುತ್ತೆ. ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಒಂದು ಮೊಬೈಲ್ಗೆ ಒಂದು ಒ ಟಿ ಪಿ ಬರ್ತೈತಿ. ಆ ಒ ಟಿ ಪಿನ ನಾವು ಇವಾಗ ಇಲ್ಲಿ ಎಂಟ್ರ್ ಮಾಡೋಣ. ನಾವೀಗ ಒ ಟಿ ಪಿನ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಸಂಪೂರ್ಣ ಹಿಸ್ಟ್ರಿ ನಾವು ನೋಡಿ ಎಷ್ಟು ಬಾರಿ ನಾವು ಚೇಂಜಸ್ ಮಾಡಿಸಿದ್ದೀವಿ ಅನ್ನೋದ್ರ ಬಗ್ಗೆ. ನೋಡಿರಿ, ನಮ್ಮದೇ ಇದು ಒಂದು ಆಧಾರ್. ನೋಡಿ, ನಾನು ಸುಮಾರು 4 ಬಾರಿ ನಾನು ನನ್ನ ಒಂದು ಆಧಾರ್ ಕಾರ್ಡನ್ನು ಚೇಂಜಸ್ ಮಾಡಿಸಿದ್ದೀನಿ. ನೀವು ಎಷ್ಟು ಬಾರಿ ಮಾಡಿಸಿರಿ, ಏನೇನು ಮಾಡಿಸಿರಿ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ. ನೋಡಿ, ಫಸ್ಟು ನಮ್ಮ ಹೆಸರನ್ನು ಚೇಂಜ್ ಮಾಡಿದ್ದೀವಿ, ನಂತರ ಅಡ್ರೆಸ್ಸನ್ನು ಚೇಂಜ್ ಮಾಡಿದ್ದೀವಿ, ನಂತರ ಒಂದು ಟೈಮು ಅಡ್ರೆಸ್ಸನ್ನು ಚೇಂಜ್ ಮಾಡಿದ್ದೀವಿ. ಹೀಗೆ ನಾವು 4 ಸಾರಿ ಈ ಒಂದು ನಮ್ಮ ಡಾಟಾವನ್ನು ಚೇಂಜ್ ಮಾಡಿದ್ದೀವಿ. ಇದನ್ನು ನೀವು ಬೇಕಿದ್ದರೆ ಪ್ರಿಂಟ್ ತೆಗೆದು ಇಟ್ಕೋಬೋದು, ಇಲ್ಲ ಅಂತಂದರೆ ಸೇವ್ ಮಾಡಿ ಇಟ್ಕೋಬೋದು. ಅತ್ಯುತ್ತಮವಾದಂಥ ಈ ಒಂದು ಮಾಹಿತಿನ ಆಧಾರ್ ಡಿಪಾರ್ಟ್ಮೆಂಟ್ ನಮಗೆ ಒದಗಿಸಿದೆ. ಇದು ಮೊದಲೆಲ್ಲ ಗೌಪ್ಯತೆಯಿಂದ ಇಡಲಾಗ್ತಿತ್ತು. ಆದರೆ ಈಗ ಅವರ ಒಂದು ನಾಗರಿಕರ ಒಂದು ಅವರ ಒಂದು ಉಪಯೋಗಕ್ಕಾಗಿ ಈ ಒಂದು ಮಾಹಿತಿನ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಆಧಾರ್ ಹೋಲ್ಡರ್ಗೆ ಕೊಡ್ತಾ ಇದೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಸೈಟು ಇತ್ತೀಚೆಗೆ ಕನ್ನಡ ಭಾಷೆಯಲ್ಲೂ ಕೂಡ ಸಿಗುತ್ತೆ ನಿಮಗೆ. ನೋಡಿ, ಇಲ್ಲಿ ಮೇಲೆ ಲ್ಯಾಂಗ್ವೇಜಸ್ ಅಂತಿದೆ. ನೀವು ಕನ್ನಡನ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ಆಧಾರ್ ಕಾರ್ಡ್ನ ವೆಬ್ಸೈಟು ಸಂಪೂರ್ಣವಾಗಿ ಕನ್ನಡದಲ್ಲಿ ನಿಮಗೆ ಮಾರ್ಪಾಡಾಗುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕೊಟ್ಟಂಥ ಸಣ್ಣ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಸಪೋರ್ಟಿವ್ ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ.